ಹಾಯ್, ಇವತ್ತಿನ ರೆಸಿಪಿಲಿ ನಾನು ಚಿಕನ್ ಪಲಾವ್ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೇನೆ. ಹಾಗೆ ನನ್ನ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲು ಇಲ್ಲಿ ಒಂದು ಜಾರಿಗೆ ನಾನು 1 ಕಟ್ಟಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೇನೆ. ಹಾಗೆ ಕೊತ್ತಂಬರಿ ಸೊಪ್ಪು, 1 ತುಂಡು ಶುಂಠಿ, ಖಾರಕ್ಕೆ 4 ರಿಂದ 5 ಕಾಯಿ ಮೆಣಸು. ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. 4 ರಿಂದ 5 ಬೆಳ್ಳುಳ್ಳಿ, ಗೋಡಂಬಿ ಇದ್ದರೆ ಗೋಡಂಬಿ ಕೂಡ ಹಾಕ್ಕೊಳ್ಬೋದು. ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರ್ತೇನೆ. ತುಂಬ ನೀರು ಹಾಕಬೇಡಿ. ಈಗ ನಾನಿಲ್ಲಿ ಒಂದು ಪಾತ್ರೆಗೆ ತುಪ್ಪವನ್ನು ಹಾಕ್ತಿದ್ದೇನೆ. ತುಪ್ಪ ಜಾಸ್ತಿ ಬೇಕಾದರೆ ತುಪ್ಪವನ್ನೇ ಹಾಕಿ ಫ್ರೈ ಮಾಡ್ಬೋದು. ನಾನಿಲ್ಲಿ ತುಪ್ಪ ಮತ್ತು ಆಯಿಲನ್ನು ಮಿಕ್ಸ್ ಮಾಡಿಯೇ ಫ್ರೈ ಮಾಡ್ತಿದ್ದೇನೆ. ತುಪ್ಪ ಕೆಲವರಿಗೆ ತುಂಬ ಇಷ್ಟ ಆಗಲ್ಲ, ಆಯಿಲ್ ಹಾಕಿ ಫ್ರೈ ಮಾಡ್ಬೋದು. ಈಗ ನಾನು ಗರಂ ಮಸಾಲವನ್ನು ಹಾಕ್ತಿದ್ದೇನೆ. 1 ಪಲಾವ್ ಎಲೆ, 2 ಚಕ್ಕೆ, 2 ಲವಂಗ, ಹಾಗೆ ಸೋಂಪು ಕಾಳು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ನಂತರ ಇದಕ್ಕೆ ನಾನೀಗ 2 ಕಟ್ ಮಾಡಿದಂಥ ದೊಡ್ಡ ಈರುಳ್ಳಿಯನ್ನು ಹಾಕ್ತಿದ್ದೇನೆ. ನೀವು ಸಣ್ಣ ಈರುಳ್ಳಿ ಅದೇ 3 ಹಾಕಿ. ನಾನಿಲ್ಲಿ ದೊಡ್ಡ ಈರುಳ್ಳಿ 2ರಷ್ಟು ಉದ್ದಕ್ಕೆ ಕಟ್ ಮಾಡಿ ಹಾಕ್ತಿದ್ದೇನೆ. ಈರುಳ್ಳಿನ ಹಾಕಿ ಚೆನ್ನಾಗಿ ಒಮ್ಮೆ ಫ್ರೈ ಮಾಡಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಇದೀಗ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಗ್ರೈಂಡ್ ಮಾಡಿದ್ದಂತಹ ಮಸಾಲೆಯನ್ನು ಹಾಕ್ತಿದ್ದೇನೆ. ಸ್ವಲ್ಪ ಅದರ ಜಾರ್ ತೊಳೆದ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೇನೆ. ಉಪ್ಪು ಮತ್ತೆ ಕೂಡ ನೋಡಿಕೊಂಡು ಹಾಕ್ಕೊಳ್ಬೋದು. ಇದಕ್ಕೆ ನಾನೀಗ 2 ಸ್ಪೂನಷ್ಟು ಗರಂ ಮಸಾಲ, ಹಾಗೆ 2 ಸ್ಪೂನಷ್ಟು ಕೊತ್ತಂಬರಿ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ನಾನು 2 ಸ್ಪೂನಷ್ಟು ಮೊಸರನ್ನು ಹಾಕ್ತಿದ್ದೇನೆ. ಇದಕ್ಕೆ ಮೊಸರನ್ನು ನೀವು ಗ್ರೈಂಡ್ ಮಾಡುವಾಗ ಮೊದಲೇ ಕೂಡ ಹಾಕ್ಕೊಳ್ಬೋದು. ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೀಗ ಒಂದು ಕುದಿ ಬರುವಾಗಲೇ ನಾನಿಲ್ಲಿ ಅರ್ಧ kgಯಷ್ಟು ಚಿಕನನ್ನು ತೊಳೆದು ಹಾಕ್ತಿದ್ದೇನೆ. ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಯಲ್ಲಿ. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಈಗ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಬೇಯಲಿಕ್ಕೆ ಇಡಿ. ಇದೀಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನೀಗ ಒಂದು ಸಣ್ಣ ಗ್ಲಾಸಿನಷ್ಟು 1.5 ಗ್ಲಾಸಿನಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತೊಳೆದು ಒಂದು 5 ನಿಮಿಷ ನೆನೆ ಹಾಕಿ ಇದಕ್ಕೆ ಸೇರಿಸ್ತಿದ್ದೇನೆ. ನೀವು ಬೇಕಾದರೆ ಬಾಸ್ಮತಿ ಅಕ್ಕಿಯನ್ನು ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಅಕ್ಕಿಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನೀಗ ನೀರನ್ನು ಹಾಕ್ತಿದ್ದೇನೆ. ಅಕ್ಕಿ ಬೇಯುವಷ್ಟು ನೀರನ್ನು ಹಾಕಿಕೊಳ್ಳಿ. ತುಂಬ ಕಡಿಮೆ ಹಾಕಲಿಕ್ಕೆ ಹೋಗಬೇಡಿ,
ಬೇಯುವಾಗ ಕಡಿಮೆ ಆಗುತ್ತೆ ನೀರು, ಹಾಗಾಗಿ ನೋಡ್ಕೊಳ್ಳಿ. ಅಕ್ಕಿ ಬೇಯುವಷ್ಟು ನೀರನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಹಾಕಿದ ನಂತರ ಸ್ವಲ್ಪ ಬಿಸಿ ನೀರನ್ನೇ ಹಾಕಿದ್ದೇನೆ ನಾನಿಲ್ಲಿ. ನಂತರ ಇದಕ್ಕೆ ನಾನು ಅರ್ಧ ನಿಂಬೆ ಹುಳಿಯನ್ನು ಕಟ್ ಮಾಡಿ ಹಾಕ್ತಿದ್ದೇನೆ. ಈಗ ಉಪ್ಪನ್ನು ಕೂಡ ನೋಡ್ಕೊಳ್ಳಿ. ಆಗ ಹಾಕಿದ್ದೇವೆ ಉಪ್ಪು, ಈಗ ನೀರು ಹಾಕಿದ ನಂತರ ಉಪ್ಪು ಕಡಿಮೆ ಆಗುತ್ತೆ. ಉಪ್ಪನ್ನು ನೋಡಿಕೊಂಡು ಸ್ವಲ್ಪ ಹಾಕಿ ನಂತರ ಇದನ್ನು ಸ್ಲೋ ಫ್ಲೇಮಲ್ಲಿ ಒಂದು 10ರಿಂದ 15 ನಿಮಿಷ ಹಾಗೆ ಬೇಯಿಸಿ. ನೋಡ್ಬೋದು ಈಗ ಇದೆಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ.